ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಕೊಟೇಶನ್ಗಳನ್ನ ನಮ್ಮ ಬಾಯರ್ಗಳಿಗೆ ಕಳಿಸ್ಬೋದು. ನಮ್ಮ ಪ್ರೈಸಸ್ಗಳು ಇಂಡಿಯನ್ ರುಪೀಸಲ್ಲಿ ಇರುತ್ತೆ, ನಾವು ಕೊಟೇಶನ್ ಕಳಿಸೋದು USD ಅಲ್ಲಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ತುಂಬ ಸಾರಿ ನಾವು ಕನ್ವರ್ಷನ್ಗಳನ್ನ ತಪ್ಪು ಮಾಡ್ತೇವೆ, ನಮ್ಮ ಬಿಸ್ನೆಸ್ಗಳನ್ನ ತಪ್ಪು ಮಾಡ್ಕೊಳ್ತೇವೆ. ಸೊ ತುಂಬ ವಿಷಯಗಳು ತಪ್ಪಾಗೋ ಚಾನ್ಸಸ್ಗಳಿರುತ್ತೆ. ಸೊ ಯಾವ ವಿಷಯಗಳು ತಪ್ಪಾಗುತ್ತೆ, ಯಾವ ವಿಷಯಗಳಲ್ಲಿ ನಾವು ಮರೆತು ಬಿಡ್ಬೋದು, ನಮ್ಮ ಪೇಮೆಂಟ್ಗಳು ಆ್ಯಡ್ ಆಗದೆ ಇರ್ಬೋದು, ಇವನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಬಿಸ್ನೆಸ್ಗಳನ್ನ ಬೆಳೆಸೋಣ. ಸೊ ಇಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತೇವೆ ಅಥವಾ ನಮ್ಮ ಬೇಸಿಕ್ ತಪ್ಪುಗಳು ಎಲ್ಲಾಗುತ್ತೆ ಅದನ್ನೆಲ್ಲವನ್ನು ನೋಡೋಣ. ಓಕೆ, ಸೊ ಇವಾಗ ಫಸ್ಟ್ ಖರ್ಚು ಬರೋದೇನು, ಪ್ರಾಡಕ್ಟು. ಇವಾಗ ನಾವು ಮ್ಯಾನುಫ್ಯಾಕ್ಚರ್ ಇದ್ದರೆ ನಾವು ಪ್ರಾಡಕ್ಟ್ ಮಾಡ್ತೇವೆ, ಸೊ ನಮ್ಗೆ ಗೊತ್ತಿದೆ ಎಷ್ಟರಲ್ಲಿ ನಮ್ಮ ಪ್ರಾಡಕ್ಟ್ ಆಗ್ತಾ ಇದೆ ಅನ್ನೋದು. ಇಲ್ಲದೆ ಹೋದರೆ ನಾವು ಒಬ್ಬರ ಮ್ಯಾನುಫ್ಯಾಕ್ಚರ್ ಹತ್ರ ತೊಗೊಂಡು ನಾವು ಮಾರ್ತಾ ಇದ್ದೇವೆ, ಅವ್ರ ಹತ್ರ ಎಷ್ಟಕ್ಕೆ ನಾವು ತೊಗೊಳ್ತೇವೆ ಅದು ಕೂಡ ಗೊತ್ತಿದೆ. ಸೊ ಆ ಪ್ರೈಸಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಪ್ರಾಡಕ್ಟ್ ಪ್ರೈಸ್ ಅಂದರೆ ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೇವೆ ಅಥವಾ ನಾವು ಎಷ್ಟರಲ್ಲಿ ಆ ಪ್ರಾಡಕ್ಟ್ನ ಮಾಡಿದ್ದೇವೆ, ಆ ಪ್ರೈಸ್ನ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಬರೋ ಪ್ರೈಸಸ್ಸು, ಇದು ಯಾವುದೇ ಎಕ್ಸೆಲ್ ಶೀಟಲ್ಲದು ಬರೀಬೋದು, ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಬೋದು. ಬೇಕಂದರೆ ಈ ಕ್ಯಾಲ್ಕುಲೇಷನ್ದು ಚಾರ್ಟ್ನ ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಬೇಕಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಪ್ಯಾಕೇಜಿಂಗ್ ಮತ್ತು ಫಾರ್ವರ್ಡಿಂಗ್ ಚಾರ್ಜಸ್ಗಳು ಯಾರು ತೊಗೊಳ್ತಾರೆ? ಸೊ ನಾರ್ಮಲಿ ಪ್ಯಾಕೇಜಿಂಗಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ? ಒಂದು ಪ್ರೈಮರಿ ಪ್ಯಾಕೇಜಿಂಗು. ಇವಾಗ ಚಿಪ್ಸ್ ಪ್ಯಾಕೆಟ್ ಇರುತ್ತೆ, ಪ್ಯಾಕೆಟ್ ಹರಿತೀರಾ, ಚಿಪ್ಸ್ ತಿಂತೀರಾ, ಆ ಪ್ಯಾಕೆಟ್ ಏನಿದೆಯಲ್ಲ ಅದು ಪ್ರೈಮರಿ ಪ್ಯಾಕೇಜಿಂಗ್. ಸೊ ಸೆಕೆಂಡ್ರಿ ಪ್ಯಾಕೇಜಿಂಗ್ ಏನು? ಆ ಥರದ್ದು 10-15 ಚಿಪ್ಸ್ ಪ್ಯಾಕೆಟ್ನ ಒಂದು ಕಾಟನ್ ಬಾಕ್ಸಲ್ಲಿ ತೊಗೊಂಡು ಬರ್ತಾರೆ, ಒಂದು ರಟ್ಟಿನ ಬಾಕ್ಸಲ್ಲಿ ಅದೊಂದು 10-15 ಪೀಸ್ ಇಟ್ಕೊಂಡು ಬರ್ತಾರೆ. ಅದಕ್ಕೆ ನಾವೇನು ಹೇಳ್ತೇವೆ, ಸೆಕೆಂಡ್ರಿ ಪ್ಯಾಕೇಜಿಂಗ್. ಸೊ ಪ್ರೈಮರಿ ಪ್ಯಾಕೇಜಿಂಗಿಂದ ಸೆಕೆಂಡ್ರಿ ಪ್ಯಾಕೇಜಿಂಗ್ವರೆಗೂ ಎಷ್ಟೆಷ್ಟು ಖರ್ಚಾಗುತ್ತೆ ಅದು ಎಲ್ಲವನ್ನು ಆ್ಯಡ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬರೋದು ಡೊಮೆಸ್ಟಿಕ್ ಟ್ರಾನ್ಸ್ಪೋರ್ಟ್. ಇವಾಗ ಮನೆಗೆ ಬಂದಂತೂ ಶಿಪ್ ಕಂಟೈನರ್ ತೊಗೊಂಡು ಹೋಗೋಲ್ಲ, ಸೊ ಅದಕ್ಕೆ ನೀವು ಕಳಿಸ್ಬೇಕು ಪೋರ್ಟಿಗೆ. ಸೊ ಅದ್ರ ಖರ್ಚು ಏನು ಬರುತ್ತೆ? ತುಂಬ ಜನ ಇದನ್ನು ಮಿಸ್ ಮಾಡ್ತಾರೆ. ಲೋಕಲ್ ಟ್ರಾನ್ಸ್ಪೋರ್ಟ್ ಕ್ಯಾಲ್ಕುಲೇಟೇ ಮಾಡಲ್ಲ. ದಯಮಾಡಿ ನೋಡ್ಕೊಳ್ಳಿ, ಫ್ಯಾಕ್ಟ್ರಿದಿಂದ ನಿಮ್ಮ ವೇರ್ಹೌಸಿಗೆ ಬರೋದು, ವೇರ್ಹೌಸ್ದಿಂದ ಪೋರ್ಟಿಗೆ ಹೋಗೋದು, ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಟ್ ಆಗಬೇಕು. ಇಲ್ಲದೆ ಹೋದರೆ ಅದು ಲಾಸ್ ನಿಮ್ಮ ಮುಖದ ಮೇಲೆ ಬರುತ್ತೆ. ಸೊ ನಾಳೆ ಏನಾಗುತ್ತೆ, ಕೆಲವೊಂದು ಸರಿ ನಾವು ಈ ಪ್ರೈಸಸ್ಗಳನ್ನ ಮಿಸ್ ಮಾಡ್ತೇವೆ. ಆಮೇಲೆ ಮೇಲ್ ಹಾಕೋದು ನೋಡಿದೆ ನಾನು ಜನಕ್ಕೆ, ಸರ್ ವಿ ಹ್ಯಾವ್ ಮಿಸ್ ದಿಸ್ ಪ್ರೈಸಸ್, ಸೊ ಪ್ಲೀಸ್ ಆ್ಯಡ್ ಇಟ್ ಟು ದ ಫೈನಲ್ ಕೊಟೇಶನ್ ಆರ್ ರೀಕನ್ಸಿಡರ್ ದಿಸ್ ರಿವೈಸ್ ಕೊಟೇಶನ್. ಆ ಪ್ರೈಸಸ್ ಯಾಕೆ ಹೆಚ್ಚಿಗೆ ಆಯಿತು, ನೀವೇನು ಮಿಸ್ ಮಾಡಿದ್ರಿ, ಇದೆಲ್ಲನ ಹೇಗೆ ಹೇಳ್ತೀರಾ? ಇವಾಗ ನೀವೇನಾದರೂ ಟ್ರಾನ್ಸ್ಪೋರ್ಟೇಷನ್ ಮಿಸ್ ಮಾಡಿದರೆ ಬಾಯರ್ಗೆ ಏನು ಅನಿಸುತ್ತೆ? ಓ, ತುಂಬ ಒಳ್ಳೆ ಸ್ಮಾರ್ಟ್ ಜನ ಜೊತೆ ಕೆಲಸ ಮಾಡ್ತಾ ಇದ್ದೇವೆ, ಇವರಿಗೆ ಯಾವ ಪ್ರೈಸಸ್ ಆ್ಯಡ್ ಮಾಡ್ಬೇಕಂತಲೇ ಗೊತ್ತಿಲ್ಲ, ನಾಳೆ ಆರ್ಡರ್ ಕೊಟ್ಟ ಮೇಲೆ ಇವ್ರು ಮತ್ತೇನೋ ಮರ್ತು ಬಿಟ್ಟಿದ್ದಾನೆ ಅಂದ್ಬಿಟ್ಟು ಪ್ರೈಸಸ್ ಹೆಚ್ಚಿಗೆ ಮಾಡ್ಬೋದು, ಸೊ ಬೇಡಪ್ಪ ಇವ್ರ ಜೊತೆ ಕೆಲಸ ಮಾಡೋದು ಅಂದ್ಕೊಂಡ್ರೆ, ನೀವು ಇಷ್ಟು ದಿನ ಕಷ್ಟಪಟ್ಕೊಂಡು ಆ ಬಾಯರ್ನ ತೊಗೊಂಡು ಬಂದು ನೆಗೋಷಿಯೇಟ್ ಮಾಡೋ ಟೇಬಲಿಗೆ ತೊಗೊಂಡು ಬಂದಮೇಲೆ ನೀವು ಮಾಡಿರೋ ಹುಚ್ಚತನಕ್ಕೆ ಹೋಯ್ತು ಆರ್ಡರ್. ಸೊ ಈ ಥರ ಸಿಚುವೇಷನ್ಗಳನ್ನ ತಗೊಂಬರ್ಬೇಡಿ. ಯಾವಾಗಲೂ ಕೂಡ ಬಿಸ್ನೆಸ್ಸಲ್ಲಿ ಎಂಟ್ರ್ ಆದಾಗ ದಯಮಾಡಿ ಈ ಥರದನ್ನು ಪ್ರಾಪರಾಗಿ ಫ್ರೇಮ್ ಇಟ್ಕೊಂಡು, ಇದೇನು ಸ್ಟ್ಯಾಂಡರ್ಡ್ ಅಲ್ಲ, ಇದು ಪ್ರತಿಯೊಂದು ಇಂಡಸ್ಟ್ರಿಗೂ ಬೇರೆ ಬೇರೆ ಥರ ಇರುತ್ತೆ. ನಿಮಗೇನೋ ಆ ಥರದ್ದು ಕ್ಯಾಲ್ಕುಲೇಷನ್ ಮಾಡಿಸ್ಕೊಳ್ಳೋದಿದ್ರೆ, ಎಕ್ಸೆಲ್ ಶೀಟು ಇದು ಕ್ಯಾಲ್ಕುಲೇಷನ್ ಶೀಟ್ ಬೇಕು ಅನ್ನೋದಾದರೆ ದಯಮಾಡಿ ತಿಳಿಸಿ, ನಮ್ಮ ಟೀಮ್ ನಿಮಗೆ ಮಾಡಿಕೊಡ್ತಾರೆ. ಸೊ ಇದನ್ನು ನೋಡಿಕೊಂಡು ನೀವು ಪ್ರಾಪರಾಗಿ ಕ್ಯಾಲ್ಕುಲೇಷನ್ಗಳನ್ನ, ಏನೇನು ಕ್ಯಾಲ್ಕುಲೇಷನ್ ಬರುತ್ತೆ, ಏನೇನು ಖರ್ಚುಗಳು ಬರುತ್ತೆ, ಪ್ರಾಪರಾಗಿ ಕ್ಯಾಲ್ಕುಲೇಷನ್ ತೊಗೊಂಡು ನೀವು ಮುಂದೆ ಕೆಲಸ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದೇನು, ಡಾಕ್ಯುಮೆಂಟೇಷನ್ ಚಾರ್ಜಸ್ಸು. ಇವಾಗ ನಾವು ಏನು ತೊಗೊಳ್ತಾ ಇದ್ದೇವೆ ರಿಸ್ಕು, ಇಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ನಾನು ಕಂಟೈನರ್ನ ಬುಕ್ ಮಾಡ್ತಾ ಇಲ್ಲ, ಬರೀ ನಾನು ಕಸ್ಟಮರ್ ಕ್ಲಿಯರೆನ್ಸಸ್ ಏನಿದೆ ಅದನ್ನು ಮಾತ್ರ ನಾನು ನೋಡ್ಕೊಳ್ತಾ ಇದ್ದೇನೆ. ಎಕ್ಸ್ಪೋರ್ಟ್ ಫಾರ್ಮಾಲಿಟೀಸ್ಗೆ ಏನೇನು ಡಾಕ್ಯುಮೆಂಟೇಷನ್ ಬೇಕೋ ಅಷ್ಟು ಡಾಕ್ಯುಮೆಂಟೇಷನ್ ಕೊಡೋಕೆ ನಾನು 5,000 ಖರ್ಚು ಹಾಕ್ಕೊಂಡಿದ್ದೇನೆ. ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇರ್ಬೋದು, ಬೇರೆ ಡಾಕ್ಯುಮೆಂಟ್ಸ್ ಇರ್ಬೋದು, ಪ್ಯಾಥೋಸ್ಯಾನಿಟರಿ ಇರ್ಬೋದು, ಅದು ಇದು ಇರ್ಬೋದು, ಒಂದು 4-5 ಖರ್ಚುಗಳು, 4-5 ಸರ್ಟಿಫಿಕೇಟ್ಗಳನ್ನ ನಾವು ಇಲ್ಲಿ ಹಾಕಿಬಿಟ್ಟು ಕಳಿಸ್ತೇವೆ. ಇಲ್ಲಿ ಮಿನಿಮಮ್ ಫಾರ್ಮಾಲಿಟೀಸ್ ಏನಿದೆ ಅದನ್ನು ನಾವು ಇಲ್ಲಿ ಪ್ರಾಪರ್ಲಿ ಕವರ್ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಬರೋದೇನು, ಬ್ಯಾಂಕಿಂಗ್ ಚಾರ್ಜಸ್. ಬ್ಯಾಂಕಿನ ಚಾರಿಟಿ ಆರ್ಗನೈಸೇಷನ್ ಅಲ್ಲ, ಅವ್ರು ಕೂಡ ದುಡ್ಡು ತೊಗೊಳ್ತಾರೆ. ಸೊ ಬ್ಯಾಂಕ್ ಪ್ರೊಸೆಸಿಂಗ್ ಏನಿದೆ, ಅವ್ರ ಶಿಫ್ಟ್ ಚಾರ್ಜಸ್ ಏನಿದೆ, ಕೆಲವೊಬ್ಬರು ಹೇಳಿಬಿಟ್ಟು ನಿಯತ್ತಾಗಿ ತೊಗೊಳ್ತಾರೆ, ಕೆಲವೊಬ್ಬರು ಹೇಳ್ದೇನೆ ಎತ್ತಕೊಳ್ತಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನಿಮಗೆ ಎಷ್ಟು ಚಾರ್ಜಸ್ಗಳು ಖರ್ಚು ಬರುತ್ತೆ, ಅದು ಹೇಗಾಗುತ್ತೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೋದು. ನೆಕ್ಸ್ಟ್ ಇರೋದು ಬಫರ್. ಇವಾಗ ನಾರ್ಮಲಿ ಏನಾಗುತ್ತೆ, ಪ್ರೈಸಸ್ಗಳು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಡಾಲರ್ ಪ್ರೈಸ್ ಹೇಳ್ತಾ ಇರೋದು, ಇವಾಗ $1 ಎಷ್ಟು ರೂಪಾಯಿ ಬರುತ್ತೆ ಅನ್ನೋದನ್ನು ನೀವು ಕನ್ವರ್ಷನ್ ಚೆಕ್ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಕೂಡ ಒಂದೇ ನಂಬರ್ ಸಿಗಲ್ಲ, ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. ಸೊ ಅದನ್ನು ನೀವೇನಾದರೂ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ರಿಸ್ಕು ಅನ್ನೋದಾದರೆ, ಅದನ್ನು ನೀವು ಫಾರೆಕ್ಸ್ ಮ್ಯಾನೇಜ್ಮೆಂಟ್ನ ಈ ಫ್ಲಕ್ಚುಯೇಷನ್ಸ್ ಏನಿದೆ ಅದನ್ನು ಒಂದು 1 ಅಥವಾ 2% ನಿಮ್ಮ ಏನು ಎಕ್ಸ್ಪೆಂಡಿಚರ್ಸ್ ಇದೆ, ನಿಮ್ಮ ಎಕ್ಸ್ಪೋರ್ಟ್ ವ್ಯಾಲ್ಯೂ ಏನಿದೆ ಅದರದ್ದು 1 ಅಥವಾ 2%ನ ನೀವು ಸೆಕ್ಯೂರಿಟಿಯಾಗಿ ಇಟ್ಕೊಂಡು ನಡಿಬೇಕು. ಸೊ ಇಲ್ಲಿ ನಾರ್ಮಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಿಮಗೆ 2% ನಾನು ತೊಗೊಂಡಿದ್ದಾನೆ, 1% ಕೂಡ ತೊಗೊಳ್ಬೋದು ಕಡಿಮೆ ಫ್ಲಕ್ಚುಯೇಷನ್ ಇತ್ತು ಅಂದರೆ. ಹೆಚ್ಚಿಗೆ ಫ್ಲಕ್ಚುಯೇಷನ್ ಇದ್ದರೆ 2% ಮಿನಿಮಮ್ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಇವಾಗ ಫ್ಲಕ್ಚುಯೇಷನಲ್ಲಿ ಮೇಲ್ಗಡೆ ದುಡ್ಡು ಹೋಯಿತು, ಅದೇ ಡಾಲರ್ ಪ್ರೈಸ್ ಹೆಚ್ಚಿಗೆ ಆಯಿತು, ತೊಂದರೆ ಇಲ್ಲ, ನೀವು ಹೆಚ್ಚಿಗೆ ಲಾಭ ತೆಗಿಬೋದು. ಅದೇ ಒಂದು ವೇಳೆ ಕಡಿಮೆ ಆಯಿತು ಅಂದರೆ ನೀವು ಲಾಸಲ್ಲಿ ಹೋಗ್ತೀರಾ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಸ್ವಲ್ಪ ಆದರೂ ಬಫರ್ ಇಟ್ಕೊಂಡು ನಡೀತೀರಾ. ಓಕೆ, ಸೊ ಟೋಟಲ್ ನಮ್ಮ ಖರ್ಚು ಬಂದಿರೋದು 3,30,000. ಓಕೆ, ಸೊ ಇದು ನಮ್ಮ ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಪರ್ಚೇಸ್. ಇವಾಗ ನಾನು ಮೆಟೀರಿಯಲ್ ಅವನಿಗೆ ಕೊಡಬೇಕು. ಸೊ ನಾನೇನು ಮಾಡ್ತೇನೆ, ಕನ್ವರ್ಟ್ ಮಾಡೋಕ್ಕೆ 84.5 ತೊಗೊಳ್ತೇನೆ.
84.5 ತೊಗೊಳ್ತೇನೆ. ಅದರಲ್ಲಿ ನನ್ನ USD ಟೋಟಲ್ ಖರ್ಚು ಬರುತ್ತೆ, ಅದ್ರ ಮೇಲೆ ನಾನೊಂದು 10% ಪ್ರಾಫಿಟ್ ಆ್ಯಡ್ ಮಾಡ್ಕೊಳ್ತೇನೆ. 10% ಆ್ಯಡ್ ಮಾಡ್ಕೊಂಡ್ಮೇಲೆ ನನಗೆ ಬರೋದು $4,295.85. ಇದನ್ನು ನಾನೇನು ಮಾಡ್ತೇನೆ, ಕೊಟೇಷನಲ್ಲಿ ಪ್ರೈಸ್ ಹಾಕ್ಕೊಂಡು ಡಿವೈಡ್ ಬೈ ಒಂದು 30 ಬಾಕ್ಸ್ ಇದೆ, 30 ಬಾಕ್ಸ್ನ ಹಾಕಿ ನಾನು ಅದನ್ನು ಒಂದು ಯೂನಿಟ್ ಪ್ರೈಸು, ಒಂದು ಟೋಟಲ್ ಪ್ರೈಸ್ ಅಂತ ಹಾಕಿ ನಾನು ಅವನಿಗೆ ಮೆನ್ಷನ್ ಮಾಡಿ ನಾನು ಕ್ಲೈಂಟಿಗೆ ಕಳಿಸ್ತೇನೆ. ಸೊ ಕ್ಲೈಂಟ್ ಅದರ ಮೇಲೆ ಮುಂದೆ ಬರೋ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು ಅವ್ನು ನನಗೆ ಆರ್ಡರ್ ಕೊಡ್ತಾನೆ. ಸೊ ಇವಾಗ ಈ ಕ್ಯಾಲ್ಕುಲೇಷನ್ ಅಂತೂ ಮಾಡಿದ್ರಿ, ಬಟ್ ಇಲ್ಲಿ ಕನ್ವರ್ಷನ್ ತೊಗೊಂಡಿದ್ದು ಹೇಗೆ? ಸೊ 84.5 ಎಲ್ಲಿಂದ ತೊಗೊಂಡ್ರಿ? ಇವಾಗ ನಾವೇನು ಮಾಡ್ತೇವೆ, ಜನರಲಾಗಿ ಜನ ಏನು ಮಾಡ್ತಾರೆ, ಗೂಗಲಲ್ಲಿ ಹೋಗ್ಬಿಟ್ಟು $1 85.42 ಸರಿ ಅದನ್ನು ತೊಗೊಂಡ್ಬಿಟ್ಟು ನಾವು ಇಲ್ಲಿ ಹಾಕಿಬಿಡ್ತೇವೆ. ಸೊ ಇಲ್ಲಿ ನಾವು 85.42 ಇಲ್ಲಿ ಹಾಕಿದರೆ ನಮಗೆ ಇಷ್ಟು ಕನ್ವರ್ಷನ್ ಬರುತ್ತೆ. ಸರಿ, ಒಂದು ವೇಳೆ ನಮ್ಗೆ ಇಷ್ಟು ಕನ್ವರ್ಷನ್ ಆಯಿತು, ನಮ್ಗೆ ಇಷ್ಟು ದುಡ್ಡು ಬರೋದಿದೆ, ಸರಿ ಎಲ್ಲ ಆಯಿತು, ನಾವು ಕೊಟೇಷನ್ ಆ್ಯಡ್ ಮಾಡಿ ಕಳಿಸಿದ್ವಿ. ಸೊ ಈ ಅಮೌಂಟ್ ಮುಂದೆ ನಮಗಾಗಿರೋ ಹೊಡೆತ ಏನಂತಂದರೆ, ಇವಾಗ ಇಲ್ಲಿ XC ಆದರೂ ಆಗಿರ್ಬೋದು, ಇವೆರಡು ವೆಬ್ಸೈಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಗೂಗಲ್ ಆಯಿತು, ಇದಾಯಿತು. ಸೊ ಈ ರೇಟ್ಗಳು ಇವ್ರು ನಮ್ಗೆ ದುಡ್ಡು ಕೊಡ್ತಾರಾ? ನಾಳೆ ಕೊಡಲ್ಲ. ಇವ್ರು ಬರೀ ರೇಟ್ ಹೇಳ್ತಾ ಇದ್ದಾರೆ ಅಷ್ಟೇ. ಎಲ್ಲಿಂದ ಹೇಳ್ತಾ ಇದ್ದಾರೆ? ಮಾರ್ಕೆಟ್ ರೇಟ್ ಏನಿದೆ, ಫ್ಲಕ್ಚುಯೇಷನ್ ಫಾರೆಕ್ಸ್ ಮಾರ್ಕೆಟಲ್ಲಿ ಏನು ಪ್ರೈಸ್ ನಡೀತದೆ ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಆದರೆ ನಮಗೆ ಫಾರೆಕ್ಸ್ ಅವರು ಅಥವಾ ಗೂಗಲ್ದವರು ಅಥವಾ XC ಅವರು ನಮ್ಗೆ ದುಡ್ಡು ಕೊಡಲ್ಲ. ನಮಗೆ ಕೊಡೋರು ಯಾರು? ಬ್ಯಾಂಕ್ಗಳು. ಸೊ ಬ್ಯಾಂಕ್ಗಳ ಹತ್ರ ರೇಟ್ಗಳು ಬೇರೆ ಇರುತ್ತೆ, $1-2 ಮಾರ್ಕೆಟ್ ರೇಟ್ಗಿಂತ ಕಡಿಮೆನೇ ಇರುತ್ತೆ. ಇಲ್ಲಿ ನೋಡಿ, ಬ್ಯಾಂಕ್ ಬಾಯಿಂಗ್ ರೇಟ್ ಅಂತ ಇದೆ, ಬ್ಯಾಂಕ್ ಸೆಲ್ಲಿಂಗ್ ರೇಟ್ ಅಂತ ಇದೆ. ಬ್ಯಾಂಕ್ ಯಾವಾಗ ಡಾಲರ್ಗಳನ್ನ ಖರೀದಿ ಮಾಡುತ್ತೆ, ಯಾವಾಗ ಖರೀದಿ ಮಾಡುತ್ತೆ? ನಾವು ಎಕ್ಸ್ಪೋರ್ಟರ್ ಇದ್ದೇವೆ, ನಾವು ಮೆಟೀರಿಯಲ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ನಮಗೇನು ಸಿಗುತ್ತೆ? USD ನಾವೇನು ಮಾಡ್ತೇವೆ? ನಾವು USD ತೊಗೊಂಡು ಓಡಾಡೋಕ್ಕಾಗತ್ತಾ? ಇಲ್ಲ. ಏನು ಮಾಡಬೇಕು? ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಅದನ್ನು ಯಾರು ಖರೀದಿ ಮಾಡ್ತಾರೆ USDನ? ಬ್ಯಾಂಕ್. ಸೊ ಬ್ಯಾಂಕ್ ಏನು ಮಾಡುತ್ತೆ? ಇಲ್ಲಿ TT ಬಾಯಿಂಗ್ ಪ್ರೈಸ್ ಏನಿದೆ 83.65. ಇವತ್ತಿನ ಡೇಟಲ್ಲಿ ಈ ಟೈಮಿಗೆ 83.65 ರೇಟ್ ಲಾಕ್ ಆಗಿದೆ. ಸೊ 83.65 ತೊಗೊಂಡಾಗ ನೀವು ಮಾಡಿರೋದೇನಿಲ್ಲಿ 85.42, ಇದು ನಿಮ್ಮ ಪ್ರೈಸು, ಸರಿನಾ? ಇವಾಗ ನಮಗೆ ಬರ್ತಾ ಇರೋ ಪ್ರೈಸ್ ಏನು? ಇದು. ಸೊ ಇಲ್ಲಿ ನಮಗೆ ಲಾಸ್ ಎಷ್ಟಾಯಿತು? $8,796 ನಮಗೆ ನೆಟ್ ಲಾಸ್ ಆಯಿತು. ಇದು ಒಂದು ವೇಳೆ 3 ಲಕ್ಷದಿದೆ ಶಿಪ್ಮೆಂಟು, ಸರಿ ತೊಂದರೆ ಇಲ್ಲ. 8 ಲಕ್ಷನಾ? ಓಕೆ, ಇಲ್ಲ 6 ಲಕ್ಷ ನಾವು ರಿಕವರ್ ಮಾಡ್ಕೊಂಡಿದ್ವಿ, ಒಂದು 2-3 ಸಾವಿರ ಹೆಚ್ಚಿಗೆ ಆಯಿತು. ಸಾರಿ, 8 ಲಕ್ಷ ಅಂತಾನೆ, 8,000 ಲಾಸ್ ಆಯಿತು. 6,000 ನಾವು ಇಲ್ಲಿ ಬಫರ್ ಇಟ್ಕೊಂಡಿದ್ವಿ, ಸರಿ ಆಯಿತು, ಏನೋ ಒಂದು ಖರ್ಚಾಯಿತು, ಓಕೆ. ಬಟ್ ಇದೇ 30 ಲಕ್ಷದಾಗಿದ್ದರೆ, ಅದೇ 3 ಕೋಟಿ ವ್ಯವಹಾರ ಆಗಿದ್ದರೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ? ಸೊ ಈ ಕನ್ವರ್ಷನ್ ಮಿಸ್ಟೇಕ್ಗಳನ್ನ ಮಾಡಬೇಡಿ. ತುಂಬ ಚಿಕ್ಕ ಶಿಪ್ಮೆಂಟ್ ಇದ್ರೂ ಆಯಿತು, ದೊಡ್ಡ ಶಿಪ್ಮೆಂಟ್ ಆದರೂ ಆಯಿತು, ಈ ಥರದ ಎರರ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನೀವು ಬ್ಯಾಂಕ್ ಜೊತೆ ಮಾತಾಡಿ. ಸರ್ ಇದು ಗೂಗಲ್ ರೇಟ್ ಮತ್ತು ಹಾಗಿದ್ರೆ ಏನೂ ಯೂಸ್ ಇಲ್ವಾ? ಯೂಸ್ ಇದೆ. ಎಲ್ಲಿಗೆ? ಇವಾಗ ಇವ್ರು ಹೇಳ್ತಾ ಇದ್ದಾರೆ 83.35, ನಾನು ಅವ್ರು ಹೇಳಿರೋ ರೇಟ್ ಕೊಡ್ತೇನೆ, ಇವ್ರ ಜೊತೆ ನೆಗೋಷಿಯೇಟ್ ಮಾಡಿ. ಇವ್ರು ಹೋಗ್ಬಿಟ್ಟು ಹೇಳಿ, ಈ ಪ್ರೈಸ್ ನನಗೆ ತುಂಬ ಕಡಿಮೆ ಆಯಿತು, ನೋಡ್ಬಿಟ್ಟು ಕರೆಕ್ಟಾಗಿ ಹೇಳಿ. ಅವ್ರು ಚೆಕ್ ಮಾಡ್ತಾರೆ, ನೆಗೋಷಿಯೇಟ್ ಮಾಡ್ತಾರೆ. 84ಗೆ ಬರ್ತಾರೆ, 85ಗೆ ಬರ್ತಾರೆ. ಸಾರಿ 85 ಏನು ಬರಲ್ಲ, 84.35 ಏನೋ ಒಂದು ರೇಟಿಗೆ ಬರ್ತಾರೆ. ಆವಾಗ ನೀವು ಎಷ್ಟು ದೊಡ್ಡ ವ್ಯವಹಾರ ಮಾಡ್ತಾಯಿದ್ದೀರಾ? ಒಂದು $5,000 ಇದೆ, ತುಂಬ ದೊಡ್ಡ ಮರ್ಯಾದೆ ಏನು ಕೊಡಲ್ಲ. ಓಕೆ, ಒಂದು ರೇಂಜಿಗೆ ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ಆದರೆ ನೀವೇನೋ ದೊಡ್ಡ ಟ್ರಾನ್ಸಾಕ್ಷನ್ ಮಾಡುವಾಗ ಇವ್ರು ಏನು ಮಾಡ್ತಾರೆ, ಈ ಪ್ರೈಸ್ಗಳಿಗೆ ಹತ್ತಿರ ಬರ್ತಾರೆ. ಒಂದು $50,000 ಆಗಿರ್ಬೋದು, $1,00,000 ಆದಾಗ ನಾರ್ಮಲಿ ಈ ಪ್ರೈಸ್ ಏನಿದೆ, ಈ ಪ್ರೈಸ್ ಸ್ಪಾಟ್ ಪ್ರೈಸ್ ಅಂತ ಏನು ಹೇಳ್ತೇವೆ, ಆ ಸ್ಪಾಟ್ ಪ್ರೈಸ್ಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ನೆಗೋಷಿಯೇಟ್ ಮಾಡಿದರೆ ನಿಮಗೆ ಅಟ್ಲೀಸ್ಟ್ ಕನ್ವರ್ಷನಲ್ಲಿ ಸ್ವಲ್ಪ ಹೆಚ್ಚಿಗೆ ದುಡ್ಡು ಸಿಗುತ್ತೆ. ಸರ್, ಇವಾಗ ನಾವು ಕನ್ವರ್ಟ್ ಮಾಡುವಾಗ 85.42 ಆಗಿತ್ತು, ಬಟ್ ಇವಾಗ 86 ಆಗಿದೆ. ಹೆಚ್ಚಿಗೆ ದುಡ್ಡು ಬಂದರೆ ಯಾರಿಗೂ ಹೊಟ್ಟೆನೋ ಬರೋಲ್ಲ, ಕಡಿಮೆ ದುಡ್ಡು ಬಂದರೆ ಮಾತ್ರ ಹೊಟ್ಟೆನೋ ಬರೋದು. ಸೊ ಅದಕ್ಕೆ ನಿಮಗೇನು ಇವಾಗ ಏನು ಗೊತ್ತಾ, ಪ್ರಾಫಿಟ್ ಬಂದಾಗ ಯಾರಿಗೂ ಏನೂ ಕಷ್ಟನೇ ಆಗಲ್ಲ. ಯಾರು ಹೇಳೋದು ಇಲ್ಲ ನನಗೆ ಬ್ಯಾಂಕ್ ಸ್ವಲ್ಪ ಕನ್ವರ್ಷನ್ ಮಾಡೋದ್ರಿಂದ ಹೆಚ್ಚಿಗೆ ಬಂತು ಅನ್ನೋದು. ಬಟ್ ಏನಾಗುತ್ತೆ, ಕೆಲವೊಂದು ಸಾರಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗುತ್ತೆ ಆ ಥರ. ಅವ್ರು ಹೇಳಿರೋದೊಂದಿರುತ್ತೆ, ಆಗಿರೋದೊಂದಿರುತ್ತೆ. ಮಾರ್ಕೆಟ್ ಸ್ವಲ್ಪ ಮೇಲೆ ಹೋದಾಗ ಆಟೋಮೆಟ್ಲಿ ಆ ಪ್ರೈಸ್ ಆ ರೇಟಿಗೆ ಕನ್ವರ್ಟ್ ಆಗಿರುತ್ತೆ. ಸೊ ತೊಂದರೆ ಇಲ್ಲ. ಲಾಭದಲ್ಲಿ ಏನೋ ಬೈ ಚಾನ್ಸ್ ಆಗಿರೋದು ತುಂಬ ಕಡಿಮೆ ಲಾಭಗಳು. ಆದರೆ ಕೆಲವೊಂದು ಸರಿ ಲಾಸ್ ಆದಾಗ ನಿಮಗೆ ನೋವು ಆಗುತ್ತೆ. ಇಲ್ಲ ಕೆಲವೊಂದು ಸರಿ ಅಂದ್ಕೊಳ್ಳಿ, ಚಿಕ್ಕ ಟ್ರಾನ್ಸಾಕ್ಷನ್ ಇದ್ದಾಗ ಒಳ್ಳೊಳ್ಳೆ ಪ್ರಾಫಿಟ್ ಬಂತು, ಒಳ್ಳೆಯ ರೇಟ್ ಬಂತು. ಯಾವಾಗ ದೊಡ್ಡ ಟ್ರಾನ್ಸಾಕ್ಷನ್ ಮಾಡೋದು ಅವಾಗ ರೇಟ್ ಹೋಯಿತು. ಅವಾಗ ಏನು ಮಾಡ್ತೀರಾ? ಆ ಥರದ್ದು ಗ್ಯಾಮ್ಲಿಂಗ್ ಅಂದರೆ ನೀವು ಏನಾಗುತ್ತೆ, ಎಕ್ಸ್ಪೋರ್ಟಲ್ಲೂ ಕೂಡ ಜನ ಏನು ಮಾಡ್ತಾರೆ, ಲಕ್ಕಿ ಅನ್ಲಕ್ಕಿ ನೋಡ್ಕೊಂಡು ಆಡ್ತಾರೆ. ಬೇಸಿಕ್ ಎಲ್ಲ ಕೂಡ ಸೈನ್ಸ್ ಇದೆ, ಕ್ಯಾಲ್ಕುಲೇಷನ್ಸ್ ಇದೆ. ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರ ತೊಂದರೆಗಳಾಗಲ್ಲ. ಮಾಡದೆ ಹೋದರೆ ಸಿಗಾಕೊಳ್ತೀರ. ಸೊ ಅದನ್ನು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಸಿಸ್ಟಮ್ ನೋಡಿಕೊಂಡು ಮಾಡಿದರೆ ನಿಮ್ಗೆ ಒಳ್ಳೆಯದು.
ಸೊ ಈ ಎಲ್ಲವೂ ಕ್ಯಾಲ್ಕುಲೇಷನ್ಸ್ನ ಬ್ಯಾಂಕ್ ಜೊತೆ ಮಾತಾಡಿಕೊಂಡು ಈ ರೇಟ್ಗಳನ್ನ ತೊಗೊಂಡು ನೀವು ಮಾಡ್ಬೋದು. ಸೊ ಇವಾಗ ಇವ್ರು ತೊಗೊಳ್ಳೋದು, ಇವರೇನೋ ಖರೀದಿ ಮಾಡೋದಾದರೆ 83 ಖರೀದಿ ಮಾಡ್ತಾರೆ. ಇವ್ರು ಏನಾದರೂ ಮಾರೋದಾದರೆ, ನಾವೇನಾದರೂ ಇಂಪೋರ್ಟರ್ ಇದ್ದರೆ ನಾನೇನು ಮಾಡಬೇಕು, ನಾನು ಮೆಟೀರಿಯಲ್ ಪರ್ಚೇಸ್ ಮಾಡ್ತೇನೆ, ನಾನು ಅವನು USD ಕೊಡಬೇಕು. ನನ್ನ ಹತ್ರ USD ಎಲ್ಲಿದೆ, ಬ್ಯಾಂಕ್ ಹತ್ರ ಇದೆ. ಬ್ಯಾಂಕಿಗೆ ನಾನು ಹೇಳ್ತೇನೆ ನನ್ನ ಹತ್ರ ಇಂಡಿಯನ್ ರುಪೀಸ್ ಇದೆ, ಅದನ್ನು ಕನ್ವರ್ಟ್ ಮಾಡಿ USD ನನಗೆ ಕೊಡಿ ಅಂದಾಗ ಅವರು ನನಗೆ ಎಷ್ಟು ಚಾರ್ಜ್ ಮಾಡ್ತಾರೆ, 86. ಇಲ್ಲಿ 83ಕ್ಕೆ ನನ್ನ ಹತ್ರ ತೊಗೊಂಡು ಇಲ್ಲಿ 86ಕ್ಕೆ ನನಗೆ ಕೊಡ್ತಾರೆ ಅವರು. ₹3 ಲಾಭ ಬ್ಯಾಂಕಿಂದು. ಅದರಲ್ಲಿ ಬೇರೆ ಖರ್ಚುಗಳು ಇರುತ್ತೆ, ಬಟ್ ಸ್ಟಿಲ್ ಆದರೂ ಬ್ಯಾಂಕ್ ಮೇಜರ್ ಶೇರ್ ಅಂತೂ ಬ್ಯಾಂಕ್ ಲಾಭ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನೀವು ನೋಡಿಕೊಂಡು ಯಾವ ಬ್ಯಾಂಕ್ ನಿಮ್ಗೆ ಒಳ್ಳೇದು ಕೊಡುತ್ತೆ, ಯಾವ ಬ್ಯಾಂಕ್ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ನೀವು ಬ್ಯಾಂಕ್ ಅಕೌಂಟ್ಗಳನ್ನ ಅಥವಾ ಬ್ಯಾಂಕ್ ಪಾರ್ಟ್ನರ್ಗಳನ್ನ ಚೂಸ್ ಮಾಡಬೇಕು. ಸೊ ಇದರಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು, ಬಟ್ ಮೇಜರ್ಲಿ ಎಲ್ಲ ಅರ್ಥ ಆಗಿರುತ್ತೆ. ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನಾವು ಬ್ಯಾಂಕ್ ಚಾರ್ಜಸ್ಸು, ಅವ್ರು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ, ಎಲ್ಲಿ ಹೇಳಿದೆ ದುಡ್ಡು ತೊಗೊಳ್ತಾರೆ, ಎಲ್ಲ ಕಥೆಗಳನ್ನ ನಾನು ಹೇಳ್ತೇನೆ. ಬಟ್ ಇಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕೊಟೇಶನ್ ಪ್ರಿಪೇರ್ ಮಾಡುವಾಗ ಈ ಕನ್ವರ್ಷನ್ ರೇಟ್ ಏನಿದೆ ಅದನ್ನು ನೀವು ಮಾರ್ಕೆಟ್ ವ್ಯಾಲ್ಯೂ ತೊಗೊಳ್ಳೋ ಹಾಗಿಲ್ಲ. ನೀವೇನೇ ಇದ್ದರೂ ಕೂಡ ಬ್ಯಾಂಕ್ ರೇಟ್ ಏನಿದೆ 83.35 ಇದನ್ನೇ ತೊಗೊಳ್ಬೇಕು. ನೆಟ್ ಲಾಸ್ ಆಗೋದು 0 ಇರಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಇಲ್ಲಿ ನೀವು ಹೆಚ್ಚಿಗೆ ತೊಗೊಳ್ತೀರಾ, ಬರೋ ದುಡ್ಡು ಕಡಿಮೆ ಬರುತ್ತೆ, ಆವಾಗ ಲಾಸ್ ಆಗೋದು ಗ್ಯಾರಂಟಿ. ಅದು ನಿಮ್ಮ ಬಫರಲ್ಲಿ ಹೋಗುತ್ತೆ. ಅದಾದ ಮೇಲೆ ಬ್ಯಾಂಕ್ ಚಾರ್ಜಸ್ಗಳು ಹೇಳಿದೆ ಹೆಚ್ಚಿಗೆ ತೊಗೊಂಡ್ರೆ ಅಲ್ಲೂ ಕೂಡ ಲಾಸ್ ಆಗುತ್ತೆ. ಸೊ ಇದೆಲ್ಲನ ನೋಡಿಕೊಂಡು ನೀವು ಕೊಟೇಶನ್ ಸರಿಯಾಗಿ ಪ್ರಿಪೇರ್ ಮಾಡಿಕೊಂಡು ಕಸ್ಟಮರಿಗೆ ಕಳಿಸಿ. ಆಮೇಲೆ ಕಳಿಸುವಾಗಲೂ ಕೂಡ ಯಾವ್ಯಾವ ಚಾರ್ಜಸ್ಗಳು ಇನ್ಕ್ಲೂಡ್ ಆಗಿದೆ ಅದನ್ನೆಲ್ಲವನ್ನು ಬರೆದು ಕಳಿಸಿ. ಎಲ್ಲನೂ ಬರೆಯೋಂಗಿಲ್ಲ. ಮತ್ತು ಪ್ರಾಡಕ್ಟ್ ಕಾಸ್ಟ್ ಬರೀತೀರಾ, ಪ್ಯಾಕೇಜಿಂಗ್ ಬರೀತೀರಾ, ಇವನ್ನೆಲ್ಲ ಬರೀತೀರಾ. ನಿಮ್ಮ ಪ್ರಾಫಿಟ್ಟು, ನೀವು ಇಟ್ಕೊಂಡಿರೋ ಮಾರ್ಜಿನ್ನು, ಬಫರು, ಇವನ್ನೆಲ್ಲ ಬರೆಯೋಂಗಿಲ್ಲ. ಸೊ ಏನು ಮಿನಿಮಮ್ ಇನ್ಫಾರ್ಮೇಷನ್ ಬಾಯರಿಗೆ ಕೊಡಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದು ಖರ್ಚನ್ನ ಟೋಟಲ್ ಮಾಡಿಕೊಂಡು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕಳಿಸ್ತೀರಾ. ಒಂದು ವೇಳೆ ಸರ್ ನನಗೆ ಎಕ್ಸೆಲ್ ಶೀಟ್ ಬರಲ್ಲ, ನನಗೇನಾದರೂ ಕಸ್ಟಮೈಸ್ ಮಾಡಿಕೊಡಿ ನಮ್ಮ ಇಂಡಸ್ಟ್ರಿಗೆ ಅಥವಾ ನನ್ನ ಕಂಪನಿಗೆ ಅಂದರೆ ಅದನ್ನು ಮಾಡಿಕೊಡ್ತೇವೆ. ನಿಮ್ಮ ಪ್ರಾಡಕ್ಟ್ ಏನಿದೆ, ಇಂಡಸ್ಟ್ರಿ ಏನಿದೆ ಅದನ್ನು ಕಳಿಸಿ ಪ್ರಾಪರಾಗಿ ಒಂದು ಎಕ್ಸೆಲ್ ಶೀಟ್ ಮಾಡಿಸ್ಕೊಂಡು ಅದರಲ್ಲಿ ಕೂಡ ನಿಮ್ಮ ಖರ್ಚುಗಳೆಲ್ಲವೂ ಬ್ರೇಕಪ್ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ರೈಸಸ್ನ ಆ್ಯಡ್ ಮಾಡಿ. ಇದನ್ನು ಬಿಟ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೋರ್ಸ್ 7ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ನಿಮಗೇನಾದರೂ ಇಷ್ಟು ದಿನ ಒಂದೊಂದು ವೀಡಿಯೋ ನೋಡೋ ಬದಲು ಸರ್ ನನಗೆ ಒಂದು 5 ದಿನದಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕಲೀರಿ ಅಂದರೆ ಬನ್ನಿ. ಏಪ್ರಿಲ್ 7ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಲೈವಲ್ಲಿ ನಾನೇ ಹೇಳ್ತೇನೆ. ಸೊ ಕನ್ನಡದಲ್ಲಿರುತ್ತೆ. ನಿಮಗೆ ಕಲಿಯೋದಾದರೆ ಅಲ್ಲಿ ಬಂದು ಆ ವಿಡಿಯೋಗಳಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಅಲ್ಲದೆ ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಹೆಲ್ಪ್ ಬೇಕು, ಸರ್ ನನ್ನ ಹತ್ರ ಪ್ರಾಡಕ್ಟ್ ಇದೆ, ನನಗೆ ಎಕ್ಸ್ಪೋರ್ಟ್ ಮಾಡಿಲ್ಲ ಅಥವಾ ನನಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ನೀವು ನನಗೆ ಎಕ್ಸ್ಪೋರ್ಟ್ದು ಏನೇ ಇದ್ದರೂ ಕೂಡ ನೀವು ಮ್ಯಾನೇಜ್ ಮಾಡಿ ಅಂದರೆ ಅದನ್ನು ಕೂಡ ನಾನು ಮ್ಯಾನೇಜ್ ಮಾಡಿ ಕೊಡ್ತೇವೆ. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ. ಅದ್ರ ಮೇಲೆ ಏನೇ ಹೆಲ್ಪ್ ಬೇಕಾದರೂ ಕೂಡ ನಾವು ಇಲ್ಲಿದ್ದೇವೆ. ಏನು ಬೇಕಾದರೂ ಸಪೋರ್ಟ್ ನಾವು ಮಾಡ್ತೇವೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.